ತುಮಕೂರು ಜಿಲ್ಲೆಯಾದ್ಯಂತ ವರುಣನ ಆರ್ಭಟ. ತುಮಕೂರು ಜಿಲ್ಲೆಯ ಎಲ್ಲಾ ಭಾಗದಲ್ಲಿಯೂ ಸಹ ಸೋಮವಾರ ರಾತ್ರಿ ಭರ್ಜರಿಯಾಗಿ ಮಳೆ ಬಿದ್ದಿದ್ದು ತುಮಕೂರು ನಗರದ ಬಹುತೇಕ ಬ್ರಿಡ್ಜ್ಗಳಲ್ಲಿ ನೀರು ತುಂಬಿ ಸಾರ್ವಜನಿಕರು ಓಡಾಡುವುದೇ ದುಸ್ಸಾಹಸವಾಗಿತ್ತು. ಇನ್ನು ಗುಬ್ಬಿ ಪಟ್ಟಣದ ರಸ್ತೆಯಲ್ಲಿ ಸಂಪೂರ್ಣವಾಗಿ ನೀರು ನಿಂತು ದೊಡ್ಡ ಅವಾಂತರವನ್ನೇ ಸೃಷ್ಟಿಸಿದೆ. ಗುಬ್ಬಿ ತಾಲೂಕಿನ ಮುನಿಯಪ್ಪನಪಾಳ್ಯ ಗ್ರಾಮದ ಸಿದ್ದಮ್ಮ ಎಂಬುವರಿಗೆ ಸೇರಿದ ಮನೆಯ ಗೋಡೆ ಸಂಪೂರ್ಣವಾಗಿ ಕುಸಿತ ಕಂಡಿದ್ದು ಮುಂಜಾನೆ 4 ಗಂಟೆಯ ಸಮಯದಲ್ಲಿ ಸುಮಾರು 9 ಜನರು ಅದೇ ಮನೆಯಲ್ಲಿ ಮಲಗಿದ್ರು. ಹೆಚ್ಚು ಮಳೆ ಬಿದ್ದಂತಹ ಸಂದರ್ಭದನ್ನ ನೋಡಿಕೊಂಡು ಕೂಡಲೇ ಹೊರಬಂದ ಕೂಡಲೇ ಕಾಂಪೌಂಡ್ ಸಂಪೂರ್ಣವಾಗಿ ಮಗುಚಿ ಬಿದ್ದಿರುವಂತಹ ಘಟನೆ ನಡೆದಿದ್ದು ಯಾರಿಗೂ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಕೂಡಲೇ ಸರ್ಕಾರ ನಮಗೆ ಪರಿಹಾರವನ್ನ ನೀಡಬೇಕು ಎಂದು ಅವರು ಮನವಿಯನ್ನ ಮಾಡಿದ್ದಾರೆ. ಇದೇ ಅಲ್ಲದೆ ತಾಲೂಕಿನ ಹಲವು ಭಾಗದಲ್ಲಿ ಸಾಕಷ್ಟು ಮರಗಳು ಕೂಡ ಬಿದ್ದಿರುವಂತಹ ಘಟನೆ ನಡೆದಿದೆ. ಜೋರಾಗಿ ಮಳೆ ಬಂದು ಮನೆಯೆಲ್ಲ ಬಿದ್ದೋಗ್ಬಿಟ್ಟಿದೆ. ಆದ ಕಾರಣ ಸರ್ಕಾರದಿಂದ ಏನಾದರೂ ಸವಲತ್ತನ್ನು ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸುಮಾರು 4 ಗಂಟೆ ಸುಮಾರು 8-9 ಜನ ಎಲ್ಲ ಒಟ್ಟಿಗೆ ನಾವೆಲ್ಲ ಒಂದೇ ಕುಟುಂಬದಲ್ಲಿ ದೊಡ್ಡ ಕುಟುಂಬ ಆಗಿದೆ. ನಾವು ಒಂದು 9 ಜನ ಮನಗಿದ್ದು ಯಾರಿಗೂ ಏನು ತೊಂದರೆ ಆಗಿಲ್ಲ. ಸಣ್ಣ ಮಕ್ಕಳೆಲ್ಲ ಇದ್ದು ಅದರಿಂದ ಸರ್ಕಾರದಿಂದ ಏನೋ ಪರಿಹಾರ ಕಟ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.